ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 4, ಅರಣ್ಯಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. पूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलं. रामाय रामभद्राय रामचन्द्राय वेदसे रघुनाथाय नाथाय ಸೀತಾಯ ಪತಯೇ ನಮಃ. ಇಂದಿನ ಅಧ್ಯಾಯದಲ್ಲಿ ಅಗಸ್ತ್ಯಾಶ್ರಮ ಮತ್ತು ಜಟಾಯುವಿನ ಭೇಟಿ. ರಾಮ, ನಿನಗೆ ಮಂಗಳವಾಗಲಿ, ನೀನು ಬಂದದ್ದರಿಂದ ಸಂತೋಷವಾಯಿತು ಎಂದು ಅಗಸ್ತ್ಯ ಮುನಿಗಳು ರಾಮನನ್ನು ಆಶೀರ್ವದಿಸಿದರು. ಲಕ್ಷ್ಮಣ, ನಿನಗೂ ಧನ್ಯವಾದ. ಸೀತೆಯೊಂದಿಗೆ ನನ್ನನ್ನು ಅಭಿನಂದಿಸಲು ಬಂದಿದ್ದೀರಿ. ನಿಮಗೆ ಮಾರ್ಗ ಆಯಾಸವಾಗಿದೆ. ಸೀತೆಗೆ ತುಂಬ ಬಳಲಿಕೆಯಾಗಿದೆ. ಪಾಪ, ಕೋಮಲೆಯಾದ ಆಕೆಗೆ ಕಷ್ಟಗಳ ಪರಿಚಯವೇ ಇಲ್ಲ. ಪತಿ ಸ್ನೇಹದಿಂದಾಗಿ ಕಷ್ಟಕರ ವನವಾಸಕ್ಕೆ ನಿಮ್ಮ ಹಿಂದೆ ಬಂದಿದ್ದಾಳೆ. ಅವಳಿಗೆ ಹೇಗೆ ಅನುಕೂಲವೋ ಹಾಗೆ ಇರುವಂತೆ ನೋಡಿಕೊ. ಸ್ತ್ರೀಯರು ಸುಖದಲ್ಲಿರುವ ಗಂಡನಲ್ಲಿ ಪ್ರೀತಿ ತೋರಿಸುತ್ತಾರೆ, ಕಷ್ಟದಲ್ಲಿರುವ ಗಂಡನನ್ನು ಬಿಟ್ಟೇ ಬಿಡುತ್ತಾರೆ. ಅವರು ಮಿಂಚಿನಂತೆ ಚಂಚಲೆಯರು, ಶಸ್ತ್ರಗಳಂತೆ ತೀಕ್ಷ್ಣರು, ಗರುಡ ಗಾಳಿಗಳ ವೇಗವುಳ್ಳವರು. ಇಂತಹ ಯಾವ ದೋಷವೂ ನಿನ್ನ ಪತ್ನಿ ಸೀತೆಯಲ್ಲಿ ಇಲ್ಲ. ಅರುಂಧತಿಯಂತೆ ಶ್ಲಾಘ್ಯಳು. ನೀನು ಇಲ್ಲಿ ಬಂದದ್ದರಿಂದ ಈ ಪ್ರದೇಶ ಸುಂದರವಾಯಿತು. ನೀವು ಇಲ್ಲಿ ವಾಸಿಸಬಹುದು. ಅಗಸ್ತ್ಯರ ಮಾತಿಗೆ ಪ್ರತಿಯಾಗಿ ರಾಮನೆಂದನು. ಮಹರ್ಷಿಗಳು ನಮ್ಮನ್ನು ಅನುಗ್ರಹಿಸಿ ಧನ್ಯರನ್ನಾಗಿ ಮಾಡಿದ್ದೀರಿ. ವಿಶೇಷವಾದ ಅನುಗ್ರಹವಾಯಿತು. ವರವನ್ನು ಕೊಡುವ ಶಕ್ತಿ ಇರುವ ನೀವು ನಮ್ಮಲ್ಲಿ ಸಂತುಷ್ಟರಾಗಿದ್ದೀರಿ. ನನ್ನದೊಂದು ಪ್ರಾರ್ಥನೆ ಇದೆ. ನಾನು ಇಲ್ಲೇ ಇಲ್ಲಾದರೂ ಆಶ್ರಮವನ್ನು ನಿರ್ಮಿಸಿಕೊಂಡು ವಾಸಿಸಬೇಕು ಎಂದುಕೊಂಡಿದ್ದೇನೆ. ಅದಕ್ಕೆ ಯೋಗ್ಯವಾದ ಪ್ರದೇಶವನ್ನು ನೀವು ಸೂಚಿಸಬೇಕು. ಅಲ್ಲಿ ನೀರಿನ ಅನುಕೂಲತೆಯೂ ಇರಬೇಕು. ಆಗ ಅಗಸ್ತ್ಯರು ಕ್ಷಣಕಾಲ ಧ್ಯಾನಿಸಿ ಹೇಳಿದರು. ಅಪ್ಪ ರಾಮ, ಇಲ್ಲಿಂದ 2 ಯೋಜನೆಗಳಷ್ಟು ದೂರದಲ್ಲಿ ಪಂಚವಟಿ ಎಂಬ ಸ್ಥಳವಿದೆ. ಅಲ್ಲಿ ಫಲ ಮೂಲ ನೀರುಗಳು ಸಮೃದ್ಧವಾಗಿವೆ. ಅಲ್ಲಿ ಜಿಂಕೆಗಳ ಒಂದು ದೊಡ್ಡ ಹಿಂಡೇ ಇದೆ. ಅಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ಸುಖವಾಗಿ ಇರಬಹುದು. ನಿನ್ನ ವನವಾಸದ ಹೆಚ್ಚಿನ ಅವಧಿ ಆಗಲೇ ಮುಗಿದೇ ಹೋಗಿದೆ. ಈ ಪ್ರತಿಜ್ಞೆ ಮುಗಿಯುತ್ತಲೇ ನೀನು ರಾಜ್ಯಕ್ಕೆ ಪುನಃ ತೆರಳಿ ರಾಜ್ಯ ಸೂತ್ರವನ್ನು ಕೈಗೆ ತೆಗೆದುಕೊಳ್ಳಲಿರುವೆ. ನಿನ್ನಂತಹ ಪುತ್ರನನ್ನು ಪಡೆದ ದಶರಥನೇ ಧನ್ಯ. ಅವನು ಋಣಮುಕ್ತನಾದನು. ನಿನ್ನ ಎಲ್ಲ ವೃತ್ತಾಂತಗಳು ನನಗೆ ತಿಳಿದಿವೆ. ನನ್ನ ತಪಸ್ಸಿನ ಬಲದಿಂದ, ದಶರಥನ ಮೇಲಿನ ಪ್ರೀತಿಯಿಂದ, ನಿನ್ನ ಮೇಲಿನ ವಾತ್ಸಲ್ಯದಿಂದ ನಾನು ಇದನ್ನೆಲ್ಲ ಬಲ್ಲೆ. ಮೊದಲು ಇಲ್ಲೇ ಇರುವುದಾಗಿ ಹೇಳಿ ಈಗ ಬೇರೆ ಸ್ಥಳವನ್ನು ಏಕೆ ಅಪೇಕ್ಷಿಸುತ್ತಿರುವೆ? ನಿನ್ನ ಹೃದ್ಗತವನ್ನು ಅರ್ಥ ಮಾಡಿಕೊಂಡಿದ್ದೇನೆ ನಾನು. ಅದಕ್ಕಾಗಿ ಪಂಚವಟಿಗೆ ಹೋಗಲು ಹೇಳುತ್ತಿದ್ದೇನೆ. ಅಲ್ಲಿ ಗೋದಾವರಿ ನದಿಯು ತುಂಬ ಹತ್ತಿರದಲ್ಲೇ ಹರಿಯುತ್ತದೆ. ಏಕಾಂತವೂ ಆಗಿದೆ, ಸುಂದರವೂ ಆಗಿದೆ. ಅಲ್ಲಿ ಆತ್ಮರಕ್ಷಣೆಗೂ ಅನುಕೂಲತೆ ಇದೆ. ಅಲ್ಲಿದ್ದುಕೊಂಡು ತಪಸ್ವಿಗಳನ್ನು ಕಾಪಾಡಬಹುದು. ಅಲ್ಲಿ ನೋಡು, ಹಿಪ್ಪೆ ಗಿಡಗಳ ಒಂದು ದೊಡ್ಡ ಕಾಡನ್ನು. ಅದರ ಉತ್ತರಕ್ಕೆ ಹೋದರೆ ಆಲದ ಮರ ಒಂದು ಸಿಕ್ಕುತ್ತದೆ. ಅಲ್ಲೊಂದು ಬೆಟ್ಟವಿದೆ. ಆ ಬೆಟ್ಟಕ್ಕೆ ಹತ್ತಿರದಲ್ಲೇ ಪಂಚವಟಿ ಇದೆ. ಅಲ್ಲಿ ನಿತ್ಯವೂ ಹೂ ಬಿಡುವ ಮರಗಳಿವೆ. ಅಗಸ್ತ್ಯರ ನಿರ್ದೇಶನದಂತೆ ರಾಮ, ಸೀತೆ, ಲಕ್ಷ್ಮಣರು ಪಂಚವಟಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಪಂಚವಟಿಗೆ ಹೋಗುವ ದಾರಿಯಲ್ಲಿ ರಾಮನು ಮಹಾದೇಹದ ಭೀಮ ಪರಾಕ್ರಮದ ಹದ್ದನ್ನು ಕಂಡನು. ಆಲದ ಮರದ ಮೇಲೆ ಕುಳಿತಿದ್ದ ಪಕ್ಷಿಯನ್ನು ರಾಕ್ಷಸನ್ನೇ ಇರಬಹುದು ಎಂದು ರಾಮ, ಲಕ್ಷ್ಮಣರು ಶಂಕಿಸಿದರು. ಅವರು ಅದನ್ನು ಪ್ರಶ್ನಿಸಿದರು, ಯಾರು ನೀನು ಎಂದು. ಅದು ಮೃದು ಮಧುರ ಮಾತಿನಿಂದ ಹೇಳಿತು, ಮಗು, ನಾನು ನಿನ್ನ ತಂದೆ ದಶರಥನ ಮಿತ್ರ. ತಂದೆಯ ಮಿತ್ರನಾದ ಆ ಪಕ್ಷಿಯನ್ನು ರಾಮನು ಗೌರವಿಸಿದನು. ಅದರ ಕುಲ ನಾಮಗಳನ್ನು ವಿಚಾರಿಸಿದನು. ಆಗ ಅದು ನುಡಿಯಿತು, ಮಹಾವೀರನೇ, ಹಿಂದೆ ಇದ್ದ ಪ್ರಜಾಪತಿಗಳು ಯಾರೆಂಬುದನ್ನು ನಿನಗೆ ಮೊದಲಿನಿಂದಲೇ ತಿಳಿಸುತ್ತೇನೆ. ಮೊದಲನೆಯವನು ಕರ್ದಮ, ಅನಂತರ ವಿಕ್ರೀತ, ಆಮೇಲೆ ಕ್ರಮವಾಗಿ ಶೇಷ, ಸಂಶ್ರಯ, ಬಹುಪುತ್ರ, ಸ್ಥಾಣು, ಮರೀಚಿ, ಅತ್ರಿ, ಕ್ರತು, ಪುಲಸ್ತ್ಯ, ಆಂಗೀರಸ, ಪ್ರಾಚೇತಸ, ಪುಲಹ, ದಕ್ಷ, ವಿವಸ್ವಾನ್, ಅರಿಷ್ಟನೇಮಿ ಮತ್ತು ಕಶ್ಯಪ. ಅವರಲ್ಲಿ ದಕ್ಷ ಪ್ರಜಾಪತಿಗೆ 60 ಹೆಣ್ಣು ಮಕ್ಕಳಿದ್ದರಂತೆ. ಅವರಲ್ಲಿ ಕಶ್ಯಪನೇ 8 ಮಂದಿಯನ್ನ ಮದುವೆಯಾದನು. ಅವರೇ ಅದಿತಿ, ದಿತಿ, ಧನು, ಕಾಲಿಕ, ತಾಮ್ರ, ಕ್ರೋಧವಶ, ಮನು ಮತ್ತು ಅನಲ ಎಂಬುವರು. ಕಶ್ಯಪನು ಅವರಿಗೆ ಹೇಳಿದನು, ನೀವು ನನಗೆ ಸಮಾನರಾದ ಮಕ್ಕಳನ್ನು ಪಡೆಯುವಿರಿ. ಅವರು 3 ಲೋಕಗಳನ್ನು ಭರಣ ಮಾಡುವರು. ರಾಮ, ಅವರಲ್ಲಿ ಅದಿತಿ, ದಿತಿ, ಧನು, ಕಾಲಿಕ ಎಂಬ 4 ಮಾತ್ರ ಅಂತಹ ಮಹಾಪುರುಷರನ್ನು ಪಡೆಯಲು ಇಚ್ಛಿಸಿದರು. ಉಳಿದ 4 ಅಂತಹ ಆಸಕ್ತಿ ಇರಲಿಲ್ಲ.
ಅದಿತಿಯಲ್ಲಿ ತ್ರಿದಶರಾದ 33 ದೇವತೆಗಳು ಜನಿಸಿದರು. ಅವರು 12 ಜನ ಆದಿತ್ಯರು, 8 ಜನ ವಸುಗಳು, 11 ಜನ ರುದ್ರರು, 2 ಅಶ್ವಿನಿ ದೇವತೆಗಳು. ದಿತಿಗೆ ದೈತ್ಯರು ಹುಟ್ಟಿದರು. ಹಿಂದೆ ಭೂಮಂಡಲವು ದೈತ್ಯರಿಗೇ ಸೇರಿತ್ತು. ಧನುವಿಗೆ ಅಶ್ವಗ್ರೀವನೆಂಬ ಮಗನು ಹುಟ್ಟಿದನು. ಕಾಲಿಕೆಗೆ ನರಕ ಮತ್ತು ಕಾಲಕ ಎಂಬ 2 ಪುತ್ರರು ಜನಿಸಿದರು. ತಾಮ್ರೆಯಲ್ಲಿ ಕ್ರೌಂಚಿ, ಭಾಸಿ, ಶೇನಿ, ಧೃತರಾಷ್ಟ್ರಿ, ಶುಕಿ ಎಂಬ ಹೆಣ್ಣು ಮಕ್ಕಳು ಹುಟ್ಟಿದರು. ಕ್ರೌಂಚಿಗೆ ಊಲಕಗಳು ಎಂದರೆ ಗೂಬೆಗಳು ಹುಟ್ಟಿದವು. ಭಾಸಿಗೆ ಭಾಸಗಳೆಂಬ ಪಕ್ಷಿಗಳು ಜನಿಸಿದವು. ಶೇನಿಯಿಂದ ಶೇನ ಎಂದರೆ ಗಿಡುಗ ಮತ್ತು ಗೃದ್ರಗಳು ಎಂದರೆ ಹದ್ದುಗಳು ಉಂಟಾದವು. ಧೃತರಾಷ್ಟ್ರಿಯು ಚಕ್ರವಾಕಗಳನ್ನು, ಶುಕಿಯು ನತೆಯನ್ನೂ ಹಡೆದರು. ನತೆಯ ಮಗಳೇ ವಿನತೆ. ಕ್ರೋಧ ವಶೆಯಲ್ಲಿ ಕಶ್ಯಪನಿಗೆ ಮೃಗಿ, ಮೃಗಮಂದ, ಹರಿ, ಭದ್ರಮದ, ಮಾತಂಗಿ, ಶ್ವೇತಸುರಭಿ, ಶಾರ್ದೂಲಿ, ಸುರಸ ಮತ್ತು ಕದ್ರು ಎಂಬ 10 ಜನ ಹೆಣ್ಣು ಮಕ್ಕಳಾದರು. ಜಿಂಕೆಗಳೆಲ್ಲ ಮೃಗೀಯ ಸಂತಾನಗಳು. ಮೃಗಮಂದೆಗೆ ಕರಡಿಗಳು, ಸೃಮರಗಳು, ಚಮರಗಳು ಆದ ಸಂತಾನಗಳಾದವು. ಹರಿ ಎಂಬುವವಳಿಗೆ ಸಿಂಹಗಳು ಮತ್ತು ಕಪಿಗಳು ಮಕ್ಕಳು. ಭದ್ರಮಂದೆಯು ಇರಾವತಿಯನ್ನು ಹೆತ್ತಳು. ಇರಾವತಿಯಿಂದ ಐರಾವತ ಹುಟ್ಟಿತು. ಮಾತಂಗಿಯ ಸಂತಾನಗಳೇ ಆನೆಗಳು. ಗೋಲಾಂಗೂಲಗಳು ಮತ್ತು ಹುಲಿಗಳು ಶಾರ್ದೂಲಿಯಿಂದ ಹುಟ್ಟಿದವು. ಮಿಕ್ಕ ದಿಗ್ಗಜಗಳು ಶ್ವೇತೆಯಲ್ಲಿ ಹುಟ್ಟಿದವು. ಸುರಭಿಗೆ ರೋಹಿಣಿ ಮತ್ತು ಗಂಧರ್ವಿ ಎಂಬ 2 ಹೆಣ್ಣು ಮಕ್ಕಳು. ರೋಹಿಣಿಯನ್ನು ಹಡೆದದ್ದು ಗೋವುಗಳನ್ನು, ಗಂಧರ್ವಿಯ ಸಂತಾನಗಳು ಕುದುರೆಗಳು. ಸುರಸೆಯು ನಾಗಗಳನ್ನು, ಕದ್ರುವು ಪನ್ನಗಗಳನ್ನು ಹೆತ್ತಳು. ಇನ್ನು ಮನುವಿನ ಮಕ್ಕಳೇ ಮಾನವರು. ಮರಗಳಿಗೆ ಜನ್ಮ ಕೊಟ್ಟವಳು ಅನಲೆ. ವಿನತೆಯು ಶುಕಿಯ ಮೊಮ್ಮಗಳೆಂದು, ಕದ್ರುವು ಸುರಸೆಯ ತಂಗಿಯೆಂದು ಕೇಳಿದ್ದೇವಷ್ಟೇ. ಆ ಕದ್ರುವೇ 1000 ಹೆಡೆಗಳಿರುವ ಭೂಮಿಯನ್ನು ಹೊತ್ತಿರುವ ಆದಿಶೇಷನ ತಾಯಿ. ವಿನತೆಗೆ 2 ಮಕ್ಕಳು, ಗರುಡ ಮತ್ತು ವರುಣ. ಆ ವರುಣನ ಮಗನೇ ನಾನು. ನನಗೆ ಇನ್ನೊಬ್ಬ ಅಣ್ಣನೂ ಇದ್ದಾನೆ, ಸಂಪಾತಿ ಎಂದು ಅವನ ಹೆಸರು. ನನ್ನ ಹೆಸರು ಜಟಾಯು. ನನ್ನ ತಾಯಿ ಶೇನಿ, ಅವಳೇ ಅರುಣನ ಪತ್ನಿ. ನಿನ್ನ ವನವಾಸ ಕಾಲದಲ್ಲಿ ನಿನಗೆ ಒಪ್ಪಿಗೆ ಇದ್ದರೆ ನಾನು ನಿನಗೆ ಸಹಾಯ ಮಾಡಬಲ್ಲೆ. ಇದು ದುರ್ಗಮವಾದ ಕಾಡು, ಕ್ರೂರ ಮೃಗಗಳ ಮತ್ತು ರಾಕ್ಷಸರ ಬೀಡು. ನೀವಿಬ್ಬರು ಆಶ್ರಮದಿಂದ ದೂರ ಹೋಗುವಾಗ ಸೀತೆಯನ್ನು ನಾನು ರಕ್ಷಿಸುತ್ತೇನೆ. ಜಟಾಯುವಿನ ಮಾತುಗಳು ರಾಮನನ್ನು ಆನಂದಪಡಿಸಿದವು. ಜಟಾಯುವನ್ನು ಪ್ರೀತಿಯಿಂದ ತಬ್ಬಿಕೊಂಡನು. ಜಟಾಯುವು ತಂದೆಯ ಮಿತ್ರನೆಂಬ ವಿಷಯವನ್ನು ಮತ್ತೆ ಮತ್ತೆ ಕೇಳಿ ಸಂತಸಪಟ್ಟನು. ಆ ಅತಿ ಬಲಶಾಲಿ ಪಕ್ಷಿಯು ಸೀತೆಯ ರಕ್ಷಕನಾಗಿರಲು ರಾಮನು ಒಪ್ಪಿದನು. ಮತ್ತೆ ಅವರು ಪಂಚವಟಿಯ ಕಡೆಗೆ ಪ್ರಯಾಣವನ್ನು ಮುಂದುವರೆಸಿದರು. ಪಂಚವಟಿಯನ್ನು ತಲುಪಿದ ಮೇಲೆ ರಾಮನು ಲಕ್ಷ್ಮಣನಿಗೆ ಎಂದನು, ತಮ್ಮ, ಕೊನೆಗೂ ಮಹರ್ಷಿಗಳು ಹೇಳಿದ್ದ ಪಂಚವಟಿಗೆ ನಾವು ಬಂದದ್ದಾಯಿತು. ಇಲ್ಲಿ ನಮ್ಮ ಆಶ್ರಮ ಎಲ್ಲಿರಬೇಕೆಂಬುದನ್ನು ನಾವೀಗ ನಿಶ್ಚಯಿಸಬೇಕು. ನೀನು ಸುತ್ತಲೂ ಕಣ್ಣು ಹಾಯಿಸಿ ಸರಿಯಾದ ಸ್ಥಳವನ್ನು ಗುರುತಿಸು. ನೀನು ಅದರಲ್ಲಿ ಹೇಗಿದ್ದರೂ ನಿಪುಣನಲ್ಲವೇ? ಆ ಸ್ಥಳ ನಮಗೆ ಸುಖವನ್ನು ಕೊಡುವಂತೆ ಇರಬೇಕು. ಪಕ್ಕದಲ್ಲಿ ನೀರಿರಬೇಕು. ಸಮಿತ್ತು ದರ್ಬೆಗಳು ಸುಲಭವಾಗಿ ಸಿಗಬೇಕು. ನೀರು ನಿರ್ಮಲವಾಗಿಯೂ ವನವು ರಮಣೀಯವಾಗಿಯೂ ಇರಬೇಕು. ಲಕ್ಷ್ಮಣನು ಕೈ ಮುಗಿದುಕೊಂಡು ಹೇಳಿದನು, ಅಣ್ಣ, ನೀನು ನನ್ನ ಒಡೆಯ. ನಾನು ಸ್ವತಂತ್ರವಾಗಿ ಏನನ್ನೂ ಮಾಡಲಾರೆ. ನೀನೇ ಸರಿಯಾದ ಸ್ಥಳವನ್ನು ಗುರುತಿಸಿ ಅಲ್ಲಿ ಪರ್ಣಶಾಲೆಯನ್ನು ನಿರ್ಮಿಸಲು ಆಜ್ಞಾಪಿಸು ಅಷ್ಟೆ. ರಾಮನು ಅತ್ತಿತ್ತ ಅಲೆದಾಡಿ ಒಂದು ಸುಂದರವಾದ ಪ್ರದೇಶವನ್ನು ಆಯ್ಕೆ ಮಾಡಿ ಲಕ್ಷ್ಮಣನಿಗೆ ಎಂದನು, ತಮ್ಮ, ಈ ಸ್ಥಳ ಪರ್ಣಶಾಲೆಗೆ ಪ್ರಶಸ್ತವಾಗಿದೆ. ನೋಡು, ಅಲ್ಲಿ ಕಾಣಿಸುವ ನದಿಯೇ ಗೋದಾವರಿ. ಮಹರ್ಷಿಗಳು ಹೇಳಿದ್ದೂ ಅದನ್ನೇ. ಅದು ಹೆಚ್ಚು ದೂರದಲ್ಲೂ ಇಲ್ಲ, ಹೆಚ್ಚು ಹತ್ತಿರದಲ್ಲೂ ಇಲ್ಲ. ಇದು ಪವಿತ್ರವಾದ ಸ್ಥಳ. ಹತ್ತಿರದಲ್ಲೇ ಜಟಾಯುವೂ ಇದ್ದಾನೆ. ಇಲ್ಲೇ ವಾಸಿಸೋಣ. ರಾಮನೆಂದಂತೆ ಲಕ್ಷ್ಮಣನು ಪರ್ಣಶಾಲೆಯನ್ನು ನಿರ್ಮಿಸಿಯೇ ಬಿಟ್ಟನು. ಅದು ವಿಶಾಲವಾಗಿತ್ತು. ಗಟ್ಟಿಯಾದ ಕಂಬಗಳ ಮೇಲೆ ನಿಂತಿತ್ತು. ಚಾವಣಿಗೆ ಬಿದಿರುಗಳನ್ನು ಕಟ್ಟಿ ಅವುಗಳ ಮೇಲೆ ಬನ್ನಿ ಮರದ ರೆಂಬೆಗಳನ್ನು ಕಟ್ಟಿದನು. ಬಳಿಕ ದರ್ಬೆ ಮೊದಲಾದ ಹುಲ್ಲನ್ನು ಹೊದಿಸಿದನು. ಅವುಗಳ ಮೇಲೆ ಎಲೆಗಳನ್ನು ಜೋಡಿಸಿದನು. ಆಗ ಸುಂದರವಾದ ಚಾವಣಿ ಸಿದ್ಧವಾಯಿತು. ಶಾಲೆಯೊಳಗಿನ ನೆಲವನ್ನು ಸಮತಟ್ಟು ಮಾಡಿದನು. ಮತ್ತೆ ಸೀತಾರಾಮರಿಗೆಂದನು, ಒಂದು ಸುಂದರ ಕೋಣೆಯನ್ನು ರಚಿಸಿದನು. ಅನಂತರ ಅವನು ಗೋದಾವರಿಗೆ ಹೋಗಿ ಸ್ನಾನ ಮಾಡಿ ಕಮಲ ಪುಷ್ಪಗಳನ್ನು, ಕಾಡಿನಿಂದ ಹಣ್ಣುಗಳನ್ನು ತಂದು ಬಲಿಯನ್ನರ್ಪಿಸಿ ಗೃಹ ಶಾಂತಿಯನ್ನು ನೆರವೇರಿಸಿದನು. ಆಮೇಲೆ ರಾಮನಿಗೆ ಆಶ್ರಮವನ್ನು ತೋರಿಸಿದನು. ರಾಮನು ಸೀತೆಯು ಪರ್ಣಶಾಲೆಯನ್ನು ಬಹಳವಾಗಿ ಮೆಚ್ಚಿಕೊಂಡರು. ರಾಮನು ಲಕ್ಷ್ಮಣನನ್ನು ಗಾಢವಾಗಿ ಆಲಂಗಿಸಿಕೊಂಡು ಹೇಳಿದನು, ತಮ್ಮ, ಬಹಳ ಸಂತೋಷವಾಯಿತು. ಅಂತಹ ಮಹಾಕಾರ್ಯವನ್ನು ನೀನು ಮಾಡಿದ್ದೀಯ. ನೀನು ಭಾವಜ್ಞ, ಕೃತಜ್ಞ ಮತ್ತು ಧರ್ಮಜ್ಞ. ನಿನ್ನನ್ನು ನೋಡಿ ಧರ್ಮಾತ್ಮನಾದ ತಂದೆಯೇ ಬಂದಂತಾಯಿತಪ್ಪ. ಈ ಪರ್ಣಕುಟಿಯಲ್ಲಿ ಅವರು ಕೆಲವು ಕಾಲ ಸ್ವರ್ಗದಲ್ಲಿ ದೇವತೆಗಳಂತೆ ಸುಖವಾಗಿ ವಾಸಿಸಿದರು.
ಅಲ್ಲಿ ವಾಸ ಮಾಡುತ್ತಿದ್ದಂತೆ ಶರದ್ ಋತುವು ಕಳೆದು ಹೇಮಂತ ಋತುವು ಕಾಲಿಟ್ಟಿತು. ಅದು ಎಲ್ಲರಿಗೂ ಇಷ್ಟವಾಗುವ ಕಾಲ. ಒಂದು ದಿನ ರಾಮನು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಕ್ಕೆಂದು ಗೋದಾವರಿ ನದಿಯ ಕಡೆಗೆ ನಡೆದನು. ವಿನೀತನಾದ ಲಕ್ಷ್ಮಣನು ಕಲಶವನ್ನ ಹಿಡಿದುಕೊಂಡು ಹಿಂದಿನಿಂದ ಹೋದನು. ಸೀತೆಯು ಅನುಸರಿಸಿದಳು. ಲಕ್ಷ್ಮಣನು ರಾಮನಿಗೆಂದನು, ಅಣ್ಣ, ನಿನಗೆ ಪ್ರಿಯವಾದ ಹೇಮಂತ ಋತು ಬಂದಿದೆ. ಸಂವತ್ಸರಗಳನ್ನು ಅಲಂಕರಿಸುವುದು ಇದೇ ಋತು. ಭೂಮಿಯ ಮೇಲೆ ಸಸ್ಯಗಳಿಂದ ಶೋಭಿಸುತ್ತಿದೆ. ನೀರನ್ನು ಮುಟ್ಟುವುದಕ್ಕೆ ಆಗುವುದಿಲ್ಲ. ಬೆಂಕಿ ಇಷ್ಟವಾಗುತ್ತದೆ. ಹೊಸ ಅಗ್ರಯಣ ಯಜ್ಞದಿಂದ ಸಾಧುಗಳು ಪಿತೃದೇವತೆಗಳನ್ನು ಆರಾಧಿಸುತ್ತಾರೆ. ಅದರಿಂದ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ಜಾನಪದರು ಕಾಮನೆಯಿಂದ ಪೂರ್ತಿಯಿಂದ ಸಂತುಷ್ಟರಾಗಿದ್ದಾರೆ. ಹಸುವಿನ ಹಾಲು ಯಥೇಚ್ಛವಾಗಿ ಸಿಕ್ಕುತ್ತದೆ. ವಿಜಿಗೀಷುಗಳಾದ ರಾಜರು ಯುದ್ಧಕ್ಕೆ ಹೊರಡುತ್ತಾರೆ. ಸೂರ್ಯನು ದಕ್ಷಿಣ ದಿಕ್ಕಿಗೆ ಹೋಗಿರುವುದರಿಂದ ಉತ್ತರದ ದಿಕ್ಕು ತಿಲಕವಿಲ್ಲದಂತಾಗಿದೆ. ಸೂರ್ಯನು ದೂರದ ದಕ್ಷಿಣಕ್ಕೆ ಹೋಗಿರುವುದರಿಂದ ಹಿಮವಂತನಿಗೆ ಹಿಮವಂತ ಎಂಬ ಹೆಸರು ಸಾರ್ಥಕವಾಗಿದೆ. ಮಧ್ಯಾಹ್ನದ ಬಿಸಿಲು ಕೂಡ ಸುಖ ಸ್ಪರ್ಶವಾಗಿರುವುದರಿಂದ ಓಡಾಟಕ್ಕೆ ಅನುಕೂಲವಾಗಿದೆ. ನೆರಳು ಮತ್ತು ನೀರು ಅಹಿತವೆನಿಸಿದೆ. ಹಗಲಲ್ಲೂ ಸೂರ್ಯನು ಕೋಮಲವಾಗಿದ್ದಾನೆ. ಮಂಜು ಸುರಿಯುತ್ತದೆ. ಗಾಳಿಯಲ್ಲಿ ಚಳಿ ಇದೆ. ಕಾಡುಗಳೆಲ್ಲ ಬರಿದಾಗಿದೆ. ಹಿಮದಿಂದಾಗಿ ಹಗಲು ಮಸುಕಾಗಿದೆ. ಈಗ ಜನರು ಬಯಲಲ್ಲಿ ಮಲಗುತ್ತಿಲ್ಲ. ಪುಷ್ಯ ನಕ್ಷತ್ರದಿಂದ ರಾತ್ರಿಯು ದೀರ್ಘವಾಗಿದೆ. ಚಂದ್ರನ ಹೊಳಪೆಲ್ಲ ಸೂರ್ಯನಲ್ಲಿ ಸೇರಿ ಹೋಗಿದೆ. ಸ್ವಭಾವದಿಂದಲೇ ತಣ್ಣಗಿರುವ ಪಶ್ಚಿಮದ ಗಾಳಿ ಈಗ ಹಿಮ ಸಂಯೋಗದಿಂದ ಇಬ್ಬಟ್ಟು ತಣ್ಣಗಾಗಿದೆ. ಹೀಗೆ ಲಕ್ಷ್ಮಣನು ಹೇಮಂತ ಋತುವನ್ನು ವಿಸ್ತಾರವಾಗಿ ವರ್ಣಿಸಿದನು. ಅನಂತರ ಅವನು ಭರತನನ್ನು ಜ್ಞಾಪಿಸಿಕೊಂಡು, ಅಣ್ಣ, ಆ ವೀರ ಭರತನು ನಿನ್ನ ಮೇಲಿನ ಭಕ್ತಿಯಿಂದ ಅಯೋಧ್ಯೆಯಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಾನೆ. ರಾಜ್ಯ ಗೌರವ ಭೋಗಗಳನ್ನೆಲ್ಲ ತ್ಯಜಿಸಿ ನಿಯತಾಹಾರನಾಗಿ ಇಂತಹ ಶೀತಲವಾದ ನೆಲದ ಮೇಲೆ ಮಲಗುತ್ತಾನೆ. ಈ ಹೊತ್ತಿನಲ್ಲಿ ಅವನೂ ಸ್ನಾನಕ್ಕಾಗಿ ಸರಿಯೂ ನದಿಗೆ ಹೋಗುತ್ತಿರಬೇಕು. ಸುಖ ಸಮೃದ್ಧಿಯಲ್ಲಿ ಓಲಾಡಿದ ಸುಕುಮಾರನಾದ ಅವನು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸರಿಯುವಿನಲ್ಲಿ ಅದು ಹೇಗೆ ಸ್ನಾನ ಮಾಡುತ್ತಾನೋ ಏನು. ಭರತನಿಗೆ ಕಮಲದಂತೆ ಸುಂದರವಾದ ಕಣ್ಣುಗಳಿವೆ. ಶ್ಯಾಮಲಾಂಗ, ಸಣ್ಣ ಹೊಟ್ಟೆಯವನು, ವೀರನು, ಧರ್ಮಜ್ಞನು, ಸತ್ಯವಾದಿ, ಇಂದ್ರಿಯಗಳನ್ನು ನಿಯಂತ್ರಿಸಿರುವವನು, ಪ್ರಿಯವಾಗಿ ಮಾತನಾಡುವವನು, ಸುಂದರನು, ಆಜಾನುಬಾಹುವ. ಅವನು ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿ ಸರ್ವಥಾ ನಿನ್ನನ್ನು ಆಶ್ರಯಿಸಿದ್ದಾನಲ್ಲ. ನೀನು ಕಾಡಿನಲ್ಲಿ ಯಾವ ತಪಸ್ಸನ್ನು ಆಚರಿಸುತ್ತಿರುವೆಯೋ ಅದನ್ನು ಅವನು ಊರಿನಲ್ಲಿ ಇದ್ದುಕೊಂಡೇ ಆಚರಿಸುತ್ತಿದ್ದಾನೆ. ಅವನು ಸ್ವರ್ಗವನ್ನೇ ಗೆದ್ದವನು. ಮನುಷ್ಯರು ತಾಯಿಯನ್ನು ಅನುಸರಿಸುತ್ತಾರೆ, ತಂದೆಯನ್ನಲ್ಲ ಎಂಬ ಗಾದೆಯನ್ನು ಅವನು ಹುಸಿಗೊಳಿಸಿದ್ದಾನೆ. ಯಾರ ಪತಿ ದಶರಥನೋ ಮಗನು ಭರತನೋ ಅಂತಹ ಕೈಕೇಯಿಗೆ ಇಷ್ಟೊಂದು ಕೆಟ್ಟತನ ಹೇಗೆ ಬಂತೋ. ಹೀಗೆ ಮಾತನಾಡುತ್ತಾ ಲಕ್ಷ್ಮಣನು ಕೈಕೇಯಿಯ ಬಗ್ಗೆ ಟೀಕೆ ಮಾಡಿದ್ದನ್ನು ರಾಮ ಸಹಿಸಲಿಲ್ಲ. ಅವನೆಂದನು, ಲಕ್ಷ್ಮಣ, ನೀನು ನಮ್ಮ ಮಲತಾಯಿ ಕೈಕೇಯಿಯನ್ನು ದೂರಬಾರದು. ನೀನು ಭರತನ ಬಗೆಗೆ ಮಾತನಾಡುತ್ತಿರು. ನನ್ನ ಬುದ್ಧಿ ಸ್ಥಿರವಾಗಿದ್ದರೂ ಭರತನ ಬಂಧು ಪ್ರೇಮವನ್ನು ಜ್ಞಾಪಿಸಿಕೊಂಡಾಗ ಅದು ಸ್ಥೈರ್ಯವನ್ನು ಕಳೆದುಕೊಳ್ಳುವಂತೆ ಮಾಡುತ್ತಾನೆ. ಅವನ ಪ್ರಿಯ ಮಧುರವಾದ ಹೃದಯವಾದ ಮಾತುಗಳು ನೆನಪಾದಾಗ ಅವನನ್ನು ಮತ್ತು ದಶರಥನನ್ನು ಯಾವಾಗ ನೋಡಿಯೇನೋ ಎಂದು ಆಸೆಯಾಗುತ್ತದೆ. ಅನಂತರ ಅವರೆಲ್ಲರೂ ಗೋದಾವರಿಯಲ್ಲಿ ಸ್ನಾನ ಮಾಡಿದರು. ರಾಮ ಲಕ್ಷ್ಮಣನು ಪಿತೃಗಳಿಗೆ ಮತ್ತು ದೇವತೆಗಳಿಗೆ ತರ್ಪಣವನ್ನು ಅರ್ಪಿಸಿದರು. ಉದಯಿಸುತ್ತಿರುವ ಸೂರ್ಯನನ್ನು ಸ್ತುತಿಸಿದರು. ಜಯ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.